So as you can see, people have got the vehicles on the road, but in this case, all the pedestrians walking path, the footpath, and this vehicle is more or less abandoned now, and it is an encroachment on the public space. Let me repeat, this is not an encroachment on my government property, it is an encroachment of the public space. And it is not only an encroachment of the public space, but by abandoning such vehicles on the road, you are also causing nuisance. Nuisance to the city, nuisance to people, and it is a visual, requirement of the city also. ಸರ್, ಈ ಮನೆ ಮುಂದೆ ಪಾರ್ಕಿಂಗ್ ಜಾಗ ಇರಲ್ಲ, ರೋಡ್ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ, ಬೆಳಗ್ಗೆ ಮತ್ತೆ ಬಂದು ತಗೊಂಡು ಹೋಗ್ತಾರೆ. ಈ ರೀತಿ ಬಹಳಷ್ಟು ಸಂಖ್ಯೆಯಲ್ಲಿದೆ. ಇಂಥವ್ರಿಗೆ ಏನಾದರೂ ನಿಮ್ಮ ಸೂಚನೆ ಇದೆಯಾ? ಏನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೋ ಮನೆ ನಾವು ಯಾವುದು ಕೂಡ ರೆಗ್ಯುಲರ್ ಆಗಿ ಮೂವ್ಮೆಂಟ್ ಅಲ್ಲಿರೋ ಗಾಡಿಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ವಾರಗಟ್ಲೆ ಒಂದೇ ಕಡೆ ಬಿಟ್ಬಿಟ್ಟು ಹೋಗುವಂತ ವೆಹಿಕಲ್ಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಯಾವುದೋ ನೀವು ಒಂದು ರಾತ್ರಿ ನಿಲ್ಲಿಸ್ತೀರಾ, ಡೈಲಿ ಮಾಡ್ತಾರೆ ಸರ್. ಆಯ್ತು, ಈಗ ನೋಡಿ, ಇದು 30-40 ವರ್ಷದ ಸಮಸ್ಯೆ. ನಾವು ಮನೆಯಲ್ಲಿ ನೀವು ಪಾರ್ಕಿಂಗು ಜಾಗ ಇಟ್ಕೋಬೇಕು ಅಂತ ಕಾನೂನು ಹೇಳುತ್ತೆ. ಆದರೂ ಕಾನೂನನ್ನ 30-40 ವರ್ಷದಿಂದ ಎನ್ಫೋರ್ಸ್ ಮಾಡಿಲ್ಲ. ಪ್ಲಾನ್ ಅಪ್ರೂವಲ್ ತಗೊಳ್ಳೋದನ್ನ ಕಡ್ಡಾಯ ಮಾಡಿಲ್ಲ. ಅವರೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ, ಮನೆ ಒಳಗಡೆ ಪಾರ್ಕಿಂಗ್ ಜಾಗ ಇಟ್ಕೊಂಡಿಲ್ಲ. ಹಾಗಾಗಿ ನಾವು ಈಗ ಬಂದ್ಬಿಟ್ಟು ಸಡನ್ ಆಗಿ ನೀವು ರೋಡಲ್ಲಿ ನಿಲ್ಸಂಗೇ ಇಲ್ಲ ಅಂತ ನಾನು ಹೇಳ್ಬಿಟ್ರೆ ಅದು ಬಹುಶಃ ಪ್ರಾಕ್ಟಿಕಲಿ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಹೇಳೋದು ನಿಜ. ಬಟ್ ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಪಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನು ಜನಗಳನ್ನು ಮನವಿ ಮಾಡ್ತೇನೆ. ನಾವು ಕೂಡ ಕಾನೂನನ್ನ ಅದಕ್ಕೆ ಸ್ವಲ್ಪ ಅನುಷ್ಠಾನ ಮಾಡೋದಕ್ಕೆ ಸಂಪೂರ್ಣ ಪ್ರಯತ್ನ